ಎಂಎಲ್ಸಿ ಸಿಟಿ ರವಿ ಬಂಧನದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್. ಈಗ ಬೆಂಗಳೂರಿನ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಸಾಗ್ತಾ ಇದೆ. ಅಶ್ಲೀಲ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿಟಿ ರವಿ ಅವರನ್ನ ಬಂಧನ ಮಾಡಲಾಗಿದೆ. ಈಗ ಅರ್ಜಿ ವಿಚಾರಣೆಯನ್ನ ಜನಪ್ರತಿನಿಧಿಗಳ ಕೋರ್ಟ್ ಕೈಗೆತ್ತಿಕೊಂಡಿದೆ. ಬೆಂಗಳೂರಿನ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 75ರ ಸೆಷನ್ ಕೋರ್ಟ್ ವ್ಯಾಪ್ತಿಯಲ್ಲಿ ಕೇಸ್ ಇರುವಂತದ್ದು. ಬೇಲ್ಗಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಎಂಎಲ್ಸಿ ಸಿಟಿ ರವಿ ಪರ ವಕೀಲ ಅಶೋಕ ಹಾರನಹಳ್ಳಿ ಅವರು ವಾದವನ್ನ ಮಂಡಿಸಲಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ವಕಾಲತ್ತನ್ನ ವಹಿಸಿದ್ದಾರೆ. ಅಶೋಕ ಹಾರನಹಳ್ಳಿ ಅವರು ವಾದವನ್ನ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇರಬಹುದು. ಯಾವೆಲ್ಲ ರೀತಿಯ ಅಂಶಗಳನ್ನ ಇಟ್ಟು ವಾದವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸ್ತಾ ಹೋಗ್ಬೋದು ನಾವು. ಸಾಕ್ಷಿದಾರರ ಸಹಿಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಇಲ್ಲಿ ವಾದವನ್ನ ಮಂಡಿಸಿದ್ದಾರೆ. ಇದು ಅಶೋಕ್ ಹಾರನಹಳ್ಳಿ ಅಂದ್ರೆ ಸಿಟಿ ರವಿ ಅವರ ಪರ ವಕೀಲರು ಮಂಡಿಸ್ತಾ ಇರುವಂತಹ ವಾದ. ಜಡ್ಜ್ ಮುಂದೆ ಘಟನೆ ಬಗ್ಗೆ ಹಾರನಹಳ್ಳಿ ಅವರು ಮಾಹಿತಿಯನ್ನ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಸಿಟಿ ರವಿ ಕುಟುಂಬಸ್ಥರಿಗೆ ಅರೆಸ್ಟ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಏನು ಜಡ್ಜ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಎಫ್ಐಆರ್ ನಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹಿ ಕೂಡ ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಪ್ರಮುಖವಾಗಿ. ಸೊ ಇನ್ನೊಂದು ಕಡೆ ಬೇಲ್ ನೀಡುವಂತೆ ಅಶೋಕ ಹಾರನಹಳ್ಳಿ ಅವರು ಕೂಡ ಮನವಿಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಬೇಲ್ ಮಂಜೂರು ಮಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಒಂದು ಕಡೆ ವಾದವನ್ನ ಮಂಡಿಸಿದ್ದಾರೆ. ಇನ್ನೇನು ಕೆಲ ಗಂಟೆಗಳಷ್ಟೇ ಬಾಕಿ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸಿ ಈಗಾಗಲೇ ವಾದ ಪ್ರತಿವಾದ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರುಪಡಿಸಿ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಏನಾಗಬಹುದು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಬೇಲ್ ಸಿಗುತ್ತಾ, ಜೈಲೇ ಗತಿನ ಸಿಟಿ ರವಿ ಅವರಿಗೆ? ಜಡ್ಜ್ ಮುಂದೆ ಘಟನೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಸದ್ಯದ ಮಟ್ಟಿಗೆ. ಬಂಧನದ ಪ್ರಕ್ರಿಯೆ ವೇಳೆ ಸಾಕಷ್ಟು ಲೋಪದೋಷಗಳಿವೆ ಅಂತ ವಾದವನ್ನ ಮಂಡಿಸಿದ್ದಾರೆ. ಅರೆಸ್ಟ್ ಮೆಮೊದಲ್ಲಿ ಸರಿಯಾದಂತ ಮಾಹಿತಿಯನ್ನ ಕೊಟ್ಟಿಲ್ಲ. ಅರೆಸ್ಟ್ ಮಾಡಿದ್ದು ಬೆಳಗಾವಿ ಸುವರ್ಣಸೌಧದಲ್ಲಿ ಅಂತ ಅಶೋಕ ಹಾರನಹಳ್ಳಿಯವರ ವಾದವನ್ನ ನೀವು ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರು, ಹುರುಳಿಲ್ಲ ಇದ್ರಲ್ಲಿ, ಪೊಲೀಸರು ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ವಾದವನ್ನ ಮಂಡಿಸಿರುವಂತದ್ದು. ಈ ಸಂದರ್ಭದಲ್ಲಿ ಒಂದು ಸಿಟಿ ರವಿ ಅವರ ಪರ ವಕೀಲರು ಸಾಕ್ಷಿದಾರರ ಸಹಿ ಬಗ್ಗೆ ಕೂಡ ಯಾವುದೇ ಮಾಹಿತಿ ಇಲ್ಲ,
ಸಾಕ್ಷಿ ಆದ್ರೂ ಕೂಡ ಸಹಿ ಹಾಕಬೇಕಲ್ವಾ ಅರೆಸ್ಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಜಡ್ಜ್ ಮುಂದೆ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅಶೋಕ ಹಾರನಹಳ್ಳಿ ಅವರು. ಸಿಟಿ ರವಿ ಕುಟುಂಬಸ್ಥರಿಗೆ ಅರೆಸ್ಟ್ ಬಗ್ಗೆ ಮಾಹಿತಿ ಕೂಡ ಇಲ್ಲ. ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನುವ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹಿ ಕೂಡ ಇಲ್ಲ. ಈ ಹಿನ್ನೆಲೆಯಲ್ಲಿ ಬೇಲ್ ನೀಡಬೇಕು ನೀವು ಅಂತ ಒಂದು ಕಡೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಲೋಪದೋಷಗಳನ್ನ ವಿವರಿಸ್ತಾ ಇದ್ದಾರೆ ವಕೀಲರು. ಯಾವ ರೀತಿಯಾಗಿ ಲೋಪದೋಷ ಆಗಿದೆ, ಎಫ್ಐಆರ್ ಕಾಪಿ ಆಗಿರಬಹುದು, ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವನ್ನ ಕೂಡ ಒಂದು ಕಡೆ ಜಡ್ಜ್ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತದ್ದು. ಬಂಧನದ ಪ್ರಕ್ರಿಯೆ ವೇಳೆ ಸಾಕಷ್ಟು ಲೋಪದೋಷ ಇದೆ. ಅರೆಸ್ಟ್ ಮೆಮೋದಲ್ಲೂ ಕೂಡ ಸರಿಯಾದಂತ ಮಾಹಿತಿ ಇಲ್ಲ. ಅರೆಸ್ಟ್ ಮಾಡಿದ್ದು ಬೆಳಗಾವಿಯ ಸುವರ್ಣಸೌಧದಲ್ಲಿ, ಆದರೆ ಖಾನಾಪುರದಲ್ಲಿ ಬಂಧಿಸುವುದಾಗಿ ಮಾಹಿತಿಯನ್ನ ನೀಡಲಾಗಿದೆ. ಪೊಲೀಸರು ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ವಾದವನ್ನ ಮಾಡ್ತಾ ಇರುವಂತದ್ದು ಸಿಟಿ ರವಿ ಪರ ಒಂದು ಕಡೆ ವಕೀಲ ಅಶೋಕ್ ಹಾರನಹಳ್ಳಿ. ನನ್ನ ಕಕ್ಷಿದಾರ ಒಬ್ಬ ರಾಜಕಾರಣಿ, ಆತ ಎಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋದಿಲ್ಲ. ಈ ರಾಜ್ಯದ ರಾಜಕಾರಣಿ ನನ್ನ ಕಕ್ಷಿದಾರ. ಪೊಲೀಸರು ಸಿಟಿ ರವಿಗೆ ವಿಪರೀತವಾದಂತಹ ಹಿಂಸೆ ಕೊಟ್ಟಿದ್ದಾರೆ. ರಾತ್ರಿಯೆಲ್ಲ ಸ್ಥಳದಿಂದ ಸ್ಥಳಕ್ಕೆ ಸುತ್ತಾಡಿಸಿದ್ದಾರೆ. ವಿಪರೀತವಾಗಿ ಅವರಿಗೆ ಹಿಂಸೆಯನ್ನ ಕೊಟ್ಟಿದ್ದಾರೆ. ರಾತ್ರಿ ಊಟ ಕೊಟ್ಟಿಲ್ಲ, ತಲೆಗೆ ಗಾಯ ಆಗಿದೆ. ಇದೆಲ್ಲವನ್ನ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಪೊಲೀಸರು ಹೊಡೆಯದಿದ್ರಿಂದಲೇ ಗಾಯ ಆಯ್ತಾ? ಎಂಎಲ್ಸಿ ಸಿಟಿ ರವಿ ಬೇಲ್ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಜರಾಗಿಲ್ಲ. ಯಾಕೆ ಹಾಜರಾಗಿಲ್ಲ? ಹೀಗಿರುವಾಗ ಜಾಮೀನು ಹೇಗೆ ಸಾಧ್ಯ? ಸಿಟಿ ರವಿ ಪರ ವಕೀಲರಿಗೆ ಜಡ್ಜ್ ಪ್ರಶ್ನೆಯನ್ನ ಮಾಡಿರುವಂತದ್ದು. ಜಡ್ಜ್ ಪ್ರಶ್ನೆಗೆ ಅಶೋಕ್ ಹಾರನಹಳ್ಳಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನೋಡಿ, ಜಡ್ಜ್ ಅವರು ಪ್ರಶ್ನೆ ಮಾಡ್ತಾರೆ, ಜಾಮೀನ್ ಕೊಡಿ, ಬೇಲ್ ಕೊಡಿ ಅಂತ ಒಂದು ಕಡೆ ಅಶೋಕ್ ಹಾರನಹಳ್ಳಿ ಅವರು ಪ್ರಶ್ನೆ ಮಾಡ್ತಾರೆ. ಕೆಲವೊಂದಿಷ್ಟು ವಾದಗಳನ್ನ ಮಂಡಿಸುವ ಮುಖಾಂತರವಾಗಿ ಸಾಕ್ಷಿದಾರರ ಸಹಿ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹಿ ಇಲ್ಲ, ಸಿಟಿ ರವಿ ಅವರ ಬೇಲ್ ಅರ್ಜಿ ವಿಚಾರಣೆ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ವಿಚಾರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ವಕೀಲ ಶ್ಯಾಮ್ ಸುಂದರ್ ವಾದವನ್ನ ನಡೆಸ್ತಾ ಇರುವಂತದ್ದು. ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಅಲ್ಲಿಂದ ತದನಂತರ ಅವರನ್ನ ಬೆಂಗಳೂರಿಗೆ, ಜನಪ್ರತಿನಿಧಿಗಳ ಕೋರ್ಟ್ ವ್ಯಾಪ್ತಿಯಲ್ಲಿ ಪ್ರಕರಣ ಇದೆ ಇದು. ಹೀಗಿರುವಾಗ ವಾಪಸ್ ಕಳುಹಿಸಿದ್ದಾರೆ. ಬೆಳಗಾವಿಯಿಂದ ಬೆಂಗಳೂರಿಗೆ ವಾಪಸ್ ಕಳುಹಿಸಿದ್ದಾರೆ. ಇದಕ್ಕೂ ಮೊದಲು ಎಸ್ಐಟಿ ಮಾಡ್ತೀರಾ ಅಂತ ಜಡ್ಜ್ ಪ್ರಶ್ನೆ ಕೂಡ ಮಾಡಿದ್ದಾರೆ. ನೋಡಿ, ಎಂಎಲ್ಸಿ ಸಿಟಿ ರವಿ ಬೇಲ್ ಅರ್ಜಿ ವಿಚಾರಣೆ ವಾದ ಪ್ರತಿವಾದ ನಡೀತಾ ಇದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಜರಾಗಿಲ್ಲ. ಹೀಗಿರುವಾಗ ಜಾಮೀನ್ ಹೇಗೆ ಸಾಧ್ಯ ಅಂತ ಸಿಟಿ ರವಿ ಪರ ವಕೀಲರಿಗೆ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಜಡ್ಜ್ ಪ್ರಶ್ನೆಗೆ ಅಶೋಕ್ ಹಾರನಹಳ್ಳಿ ಅವರು ಕೂಡ ಉತ್ತರವನ್ನ ಕೊಡ್ತಾರೆ. ನನ್ನ ಕಕ್ಷಿದಾರ ಒಬ್ಬ ರಾಜಕಾರಣಿ ಇದ್ದಾರೆ, ಆತ ಎಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋದಿಲ್ಲ. ಪೊಲೀಸರು ಸಿಟಿ ರವಿಗೆ ವಿಪರೀತವಾದಂತಹ ಹಿಂಸೆಯನ್ನ ಕೊಟ್ಟಿದ್ದಾರೆ. ರಾತ್ರಿ ಎಲ್ಲ ಸ್ಥಳದಿಂದ ಸ್ಥಳಕ್ಕೆ ಸುತ್ತಾಡಿಸಿದ್ದಾರೆ. ರಾತ್ರಿ ಊಟ ಕೊಟ್ಟಿಲ್ಲ, ತಲೆಗೆ ಗಾಯ ಆಗಿದೆ. ಪೊಲೀಸರು ಹೊಡೆದಿದ್ರೆ ಅವರು ಹೊಡೆದಿದ್ದಾರೆ, ಅದರಿಂದಲೇ ಗಾಯ ಆಗಿದೆ. ಕೋರ್ಟ್ಗೆ ಫೋಟೋ ಸಾಕ್ಷಿ ನೀಡಿದ್ದಾರೆ ಹಾರನಹಳ್ಳಿ ಅವರು. ಹೊಡೆಯದಿದ್ರೆ ಹೇಗ್ ಗಾಯ ಆಗ್ತಿತ್ತು? ಪೊಲೀಸರು ಹೊಡೆದಿದ್ದಾರೆ, ಅದಕ್ಕೋಸ್ಕರ ತಲೆಗೆ ಗಾಯ ಆಗಿದೆ ಅಂತ ಒಂದು ಕಡೆ ಹಾರನಹಳ್ಳಿ ಅವರು ವಾದವನ್ನ ಮಂಡಿಸಿದ್ದಾರೆ. ಇನ್ನೊಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಶ್ಯಾಮ್ ಸುಂದರ್ ಅವರು ಕೂಡ ವಾದವನ್ನು ನಡೆಸ್ತಾ ಇರುವಂತದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ವಕೀಲ ಶ್ಯಾಮ್ ಸುಂದರ್ ಅವರು ಬೆಳಗಾವಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಇದು ಜನಪ್ರತಿನಿಧಿಗಳ ಕೋರ್ಟ್ ವ್ಯಾಪ್ತಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ವರ್ಗಾವಣೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗ್ತಾ ಇದೆ. ಸೊ ಅವರನ್ನ ಬೆಳಗಾವಿಯಿಂದ ಬೆಂಗಳೂರು ಕರೆದುಕೊಂಡು ಬರುವಾಗ ಇದಕ್ಕೂ ಮುಂಚೆ ಎಸ್ಐಟಿ ಏನಾದ್ರು ಮಾಡಿದ್ರ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಮೀನ್ಸ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಸೊ ಒಂದು ಈ ಹೇಳಿಕೆಯ ವಿಚಾರವಾಗಿ ತನಿಖೆಯನ್ನ ನಡೆಸಬೇಕಾಗಿದೆ. ಅದರ ಜೊತೆಗೆ ಆ ಒಂದು ಪದ ಬಳಕೆಯ ವಿಚಾರವಾಗಿ ಒಂದು ಮಾಹಿತಿಯನ್ನ ದಾಖಲೆ ಸಮೇತ ಕೊಡಬೇಕಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್